ನಮಸ್ತೆ. ಇಟ್ಸ್ ಥರ್ಸ್‌ಡೇ 11 ಸೆಪ್ಟೆಂಬರ್. ಬೆಳಿಗ್ಗೆ ಎದ್ದು ಫ್ರೆಶನ್ ಅಪ್ ಆಗಿ ಜಿಮ್ಮಿಗೆ ಹೊರಟಿದ್ದೀವಿ. ಇವತ್ತು ನನ್ನ ಮಗ ಬಂದಿಲ್ಲ. 2 ಡೇಸ್ ಆದಮೇಲೆ ಜಿಮ್ಮಿಗೆ ಹೋಗ್ತಿರೋದಕ್ಕೆ ಖುಷಿ ಅಂತ ಅನಿಸ್ತಾ ಇತ್ತು. ಹೋಗ್ಬಿಟ್ಟು ಚೆನ್ನಾಗಿ ವರ್ಕೌಟ್ ಮಾಡಿಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟಿಗೆ ಆ್ಯಪಲ್ ಹಾಗೆ ಬನಾನಾನ ತಿನ್ಕೊಂಡಿದ್ದೆ. ಮಧ್ಯಾಹ್ನ ಲಂಚಿಗೆ ಅಂತ ಇವತ್ತು ತುಂಬ ತರಕಾರಿ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಕರೆದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಆನಿಯನ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬೇಯುವಷ್ಟರಲ್ಲಿ ಈ ಕಡೆ ಪಕ್ಕದಲ್ಲಿ ಒಂದು ಸ್ವಲ್ಪ ಟೊಮೆಟೊ ಕೂಡ ಹೆಚ್ಕೋತಾ ಇದ್ದೀನಿ. 2 ಟೊಮೆಟೊನ ತೊಗೊಂಡಿದ್ದೀನಿ. ತುಂಬ ತರಕಾರಿ ಹಾಕಿ ಮಾಡಿದ್ರೆ ಅದು ನಮಗೆ ತುಂಬ ಫೈಬರ್ ಕೂಡ ಸಿಗುತ್ತೆ. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಬನ್ಸಿ ರವೆ ಹಾಗೆ ಒಂದು ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದ್ರ ಜೊತೆಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕೊಕೊನಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಒಂದು ಒಳ್ಳೆ ಸೂಪರ್ ಟೇಸ್ಟಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಅದ್ರ ಜೊತೆ ಒಂದು ಸ್ವಲ್ಪ ಪಿಕಲನ್ನು ತಿನ್ಕೊಂಡು ಲಂಚನ್ನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಅಷ್ಟು ಹಸುವಾಗಿರಲಿಲ್ಲ. ಅದಕ್ಕೆ ವೀಟ್ ಬ್ರೆಡ್ ಜೊತೆಲಿ ಒಂದು ಸ್ವಲ್ಪ ಬನಾನಾ ಹಾಕ್ಕೊಂಡು ತಿಂದು ಇವತ್ತಿನ ಡಿನ್ನರನ್ನು ಮುಗಿಸಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಆ್ಯಕ್ಟಿವಿಟಿ. ಬಾಯ್.